ಒಳ್ಳೇದಾಗ್ಲಮ್ಮ ತಾಯಿ. ಕಾಯ್ತಾ ಇದ್ದೀರಾ, ತಡೆ ಆಯ್ತು ಇವತ್ತು. ಎಲ್ಲೋ ಹೋಗ್ಬೇಕಾಗಿತ್ತು ಅಲ್ವೇ? ತೊಂದರೆ ಆಯ್ತಾ? ಆಯ್ತಲ್ವಾ? ನಿಜಾನ ಸುಳ್ಳಮ್ಮ? ನೋಡಿ ನನಗೇನು ಗೊತ್ತಾಗತ್ತೆ. ಒಳ್ಳೆ ಯೋಗ ಇದೆ ತಾಯಿ ನಿನಗೆ, ಒಳ್ಳೆ ಯೋಗ ಬರುತ್ತೆ ನಿನಗೆ. ಇನ್ನೊಂದು 2 ದಿವಸದಲ್ಲಿ ನೋಡಿ ನಿನಗೆ ಒಳ್ಳೆ ಒಂದು ಸುದ್ದಿ ಬರುತ್ತೆ ನಿನಗೆ ಇಷ್ಟರಲ್ಲೇ. ಮನೆ ಆಯ್ತಾ ನಿಮ್ಮದು? ಮನೆ ಒಳಗಡೆ ಇದ್ದು ತೊಂದರೆ ಎಲ್ಲ ಸರಿ ಹೋಗಿದೆ ಇವಾಗ? ಯಾರು ಇಸ್ಕೊಳ್ಳೋದಿಲ್ಲಮ್ಮ ತಾಯಿ, ನಾನು ದುಡ್ಡು ಏನೂ ಮುಟ್ಟೋದಿಲ್ಲ. ಆದ್ರೆ ಒಳ್ಳೆ ಯೋಗ ಇರೋರು ಮಾತ್ರ ನಾನು ಹೇಳೋದು. ನಿನಗೆ ಒಳ್ಳೆ ಯೋಗ ಇದೆ ತಾಯಿ. 2 ದಿವಸದಲ್ಲಿ ನಿಮಗೆ ಹೇಳ್ತೀನಿ. ನೀವು ಇದೇ ಜಾಗದಲ್ಲಿರಿ. ಈ ಸ್ಥಳ ಚೆನ್ನಾಗಿದೆ ನಿಮಗೆ, ಈ ಸ್ಥಳ ತುಂಬ ಚೆನ್ನಾಗಿದೆ. ಇಲ್ಲೇ ರೀ, ಇದು ಬಿಟ್ಟು ಹೋಗಕ್ಕೆ ಹೋಗಬೇಡಿ. ಈ ದಿಕ್ಕು ಚೆನ್ನಾಗಿದೆ. ನಮ್ಮದು ಈ ದಿಕ್ಕು ಅಂತಲ್ಲ, ಯಾವ ದಿಕ್ಕು. ಆಯ್ತು ಮುಗಿಸ್ತೀನಿ. ಒಳ್ಳೇದಾಗಲಿ ತಾಯಿ. 21 ರೂಪಾಯಿ ಇದೆ ನಿನ್ನ ಹತ್ರ, ನಿನಗೆ ಕೊಡ್ತೀನಿ. ನನಗೆ ಕೊಡೋಕೆ ಹೋಗ್ಬೇಡ. ನೀನು ನೋಡು, ಆಮೇಲೆ ಅದನ್ನು ಇಟ್ಬಿಟ್ಟು ನೋಡು ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ತಾಯಿ. ನೀವು ಇರೋ ಮನೆ ಬಾಗಿಲಿದೆಯಲ್ಲ ತಾಯಿ, ತುಂಬ ಚೆನ್ನಾಗಿದೆ ಅದು. ಬೆಕ್ಕೇನಾದ್ರು ಸಾಕಿದ್ದೀರಮ್ಮ ಮನೆಯಲ್ಲಿ? ಬೆಕ್ಕು ಸಾಕಿದ್ದೀರಾ? ನಿಮ್ಮ ಅಕ್ಕದ ಪಕ್ಕದ ಮನೆಯಲ್ಲಿ ಏನೋ ಬೆಕ್ಕಿದೆ ಯಾರ್ದಾದ್ರೂ ಮನೆಯಲ್ಲಿ ಇದೆಯಾ? ಹಾಂ, ನೋಡಿ ನನಗೆ ಹೆಂಗೆ ಗೊತ್ತು? ನಿಮ್ಮನೆ ಹತ್ರ ಬರುತ್ತಾ? ನಿಮ್ಮನೆ ಹತ್ರ ಬಂದು ಓಡೋಗಿದೆಯಾ ಯಾವತ್ತಾದರೂ? ಹಾಂ, ಬಂದು ಹೋಗಿದೆ ಅದು. ಇರಲಿ ತಾಯಿ, ಒಳ್ಳೇದಾಗಲಿ ನಿನಗೆ. ಇದು ನಿಂತ್ಕೋ ತಾಯಿ, ಬಾ ತಾಯಿ, ಈ ದಿಕ್ಕಿಗೆ ಬಾ. ನಿಂತ್ಕೋ ತಾಯಿ, ಬಾ. ಈ ಕಡೆ ನಿಂತ್ಕೋ ತಾಯಿ, ಈ ಕಡೆ ದುಕ್ಕಲ್ಲಿ ನಿಂತ್ಕೋ ತಾಯಿ. ಕಾ ಕಾ ಅನ್ನೋ ತಾಯಿ 2 ಸತಿ. ಕಾ 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 ಕಾ. ಬೆಕ್ಕು ಬಂದಾಗ ನೀನು ಏನು ಮಾಡ್ಬೇಕಂದ್ರೆ ಓಡಿಸ್ಬೇಡ ತಾಯಿ. ಸ್ವಾಮಿಗಳೇ, ಇರ್ಲಿ ಹೇಳ್ದಂಗೆ ಆಯ್ತು ಸ್ವಾಮಿಗಳೇ. ಕಾಣಿಕೆ ಏನು ಕೊಡ್ಲಿ? ಏನು ಕೊಡಬೇಡಮ್ಮ. ನಾನು ಏನು ಹೇಳಿದೆ ನಿನಗೆ? ಹೇಳಿದ್ನಲ್ಲ ನಿನಗೆ ಒಳ್ಳೇದಾಗತ್ತೆ ಅಂತ. ನನಗೆ ಕಾಣಿಕೆಲ್ಲ ನಾನು ತಗೊಳ್ಳಲ್ಲ. ಹೋಗು ನಿಮ್ಮ ಯಜಮಾನ್ರಿಗೆ ಹೇಳು. ಈಗ ನೆಕ್ಸ್ಟ್ ಭಾನುವಾರ ಲಿಂಬೆಹಣ್ಣು ಎಲೆಡಿಕೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಡೋಣ. ಅಲ್ಲಿ ಅವ್ರ ಮನೆ ಹಿಂದೆಗಡೆ ಇದೆಯಲ್ಲ, ಅಲ್ಲಿ ಕೊಟ್ಬಿಡೋಣ. ಬೆಕ್ಕಿಗೆ ಹಾಲು ಹಾಕಕ್ಕೆ ಹೇಳು ನೆಕ್ಸ್ಟು. ಕರಿ ಬೆಕ್ಕಿಗೆ, ಆಯ್ತಾ? ಹಾಂ, ಒಳ್ಳೇದ. ಕರಿಬೇಕು ಸಿಕ್ಕಿಲ್ಲ ಅಂದ್ರೆ ಕರೀದಿಲ್ಲಮ್ಮ, ಕರೀದೇಬೇಕು. ಇಲ್ಲ ಬೆಳ್ಳಗಿದೆ, ಅದರ ಮೇಲ್ಗಡೆ ಕಪ್ಪು ಗಿರಿ ಬಂದಿರಬೇಕು, ಆಯ್ತಾ? ಕಾಕಾನು ಹಾಂ, ಹೋಗಮ್ಮ ತಾಯಿ. ಹೋಗಮ್ಮ, ಹಂಗೆ ಹೋಗಮ್ಮ ತಾಯಿ. ವಾ, ಅದು ಏನಾಗತ್ತಂದ್ರೆ ತಾಯಿ, ನೀನು ಬೆಕ್ಕಗೆ ಹಾಲು ಹಾಕಬೇಕಾಗಿತ್ತು. ಹಾಲು ಹಾಕೋಕ್ಕಾಗಿಲ್ಲ ನೀನು. ಹಾಲು ಹಾಕ್ಬಿಡು, ಆಯ್ತಾ? ಮ್ಯಾಮ್ಯೂ ಅಂತ ಬಂದೇ ಬರುತ್ತದು. ಅಡುಗೆ ಏನು ಮಾಡ್ಬೇಕಾದ್ರೆ ಬಂದಿತ್ತು ಬೆಕ್ಕು? ಏನಾರು ಜ್ಞಾಪಕ ಇದೆ ನಿನಗೆ? ಅನ್ನ ಸಾರು ಮಾಡ್ಬೇಕಾದ್ರೆ ಬಂದಿತ್ತಾ? ತರಕಾರಿ ಕಟ್ ಮಾಡ್ಬೇಕಾದ್ರೆ ಬಂದಿತ್ತಾ? ಜ್ಞಾಪಕ ಇಲ್ವಾ ನಿಮಗೆ? ಈಗ ಜ್ಞಾಪಕ ಬರುತ್ತೆ ನೋಡ್ತಾ, ಜ್ಞಾಪಿಸ್ಕೊ. ಮ್ಯಾವ್ ಅನ್ನಮ್ಮ, ಮ್ಯಾವ್ ಮ್ಯಾವ್ ಮ್ಯಾವ್. ತಾಯಿ ಏನು ಗೊತ್ತಾ? ಈ ದುಡ್ಡು 21 ರೂಪಾಯಿ ನೀನು ಗಟ್ಟಿಗೆ ಇಟ್ಕೊ. ಇದು ಮಾಡೋಕ್ಕೆ ಹೋಗ್ಬೇಡ, ಆಯಿತಾ? ಅದನ್ನ ಇಟ್ಕೊಂಡು ಏನು ಮಾಡ್ತೀಯ ಅಂದರೆ ನೀನು ಪರ್ಸಲ್ಲಿ ಇಟ್ಕೊಂಡ್ಬಿಡ್ತಾಯಿ. ಬೆಕ್ಕು ಬರುತ್ತಲ್ವಾ, ಹಾಲು ಹಾಕಿಬಿಟ್ಟು 21 ರೂಪಾಯಿನ ಅದರ ಎದುರುಗಡೆ ಇಟ್ಬಿಟ್ಟು ಅದಕ್ಕೆ ದೃಷ್ಟಿ ತೆಗೆದು ನಿಮ್ಮ ಮನೆಯೊಳಗೆ ಇಟ್ಕೊಂಬಿಡು, ಆಯ್ತಾನಮ್ಮ? ನಿನಗೇನಂದ್ರೆ ಒಳ್ಳೇದಾಗತ್ತೆ ನಿನಗೆ. ಈ ದಿಕ್ಕು ಚೆನ್ನಾಗಿದೆ ನಿನಗೆ. ಸ್ಪೆಕ್ಸ್ ತೆಗೆದು ನೋಡು ತಾಯಿ. ನಿನಗೇನಾದ್ರು ಚಂದ್ರ ಕಾಣಿಸ್ತಾ ಇದ್ದಾನೆ ನೋಡು. ತೆಗಿಯಮ್ಮ ಕನ್ನಡಕ ತೆಗಿ. ಚಂದ್ರ ಕಾಣಿಸ್ತಾ ಇದ್ದಾನ ನೋಡು. ನನಗೆ ಕಾಣಿಸ್ತಾ ಇದ್ದಾನಲ್ಲಮ್ಮ, ನಿಂಗೆ ಕಾಣಿಸ್ತಾ ಇಲ್ವಾ? ಚಂದ್ರ ಇಲ್ವಮ್ಮ? ನೋಡು, ಸರಿಯಾಗಿ ನೋಡು. ಇವ್ರಿಗೆ ಒಳ್ಳೇದಾಗೋತಿದ್ರು ಒಳ್ಳೇದಾಗ್ಬಿಡಿ ತಾಯಿ. ವಾ, ಇವ್ರು ಒಳ್ಳೇದಾಗ್ಲಮ್ಮ ತಾಯಿ, ಒಳ್ಳೇದಾಗ್ಲಿ. ಬೆಕ್ಕು ಮ್ಯಾವ್ 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 ಕಾ 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 ಮ್ಯಾವ್ 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 ಅನ್ನಿ. ಕಾ ಮ್ಯಾವ್. ನಾನು ಕಾ ಅಂತೀನಿ, ನೀವು ಮ್ಯಾವ್ ನೀ. ಕಾ ಕಾ ಮ್ಯಾವ್ ಮ್ಯಾವ್ ಕಾ ಕಾ. ಅದನ್ನ ಇಟ್ಕೊಮ್ಮ ತಾಯಿ, ಆಯ್ತಾ? ಹುಷಾರಾಗಿ ಇಟ್ಕೋ ಅದನ್ನು. ಯಾರಿಗೂ ತೋರ್ಸಕ್ಕೆ ಹೋಗ್ಬೇಡ, ಆಯ್ತಾ? ಹಾಂ, ಒಳ್ಳೆ ದಿಕ್ಕೊಳಗಡೆ ಈ ದಿಕ್ಕಲ್ಲಿ ನಿಂತ್ಕೋತಾಯಿ. ಒಂದು 2 ನಿಮಿಷ ನಿಂತ್ಕೊ, ನಾನು ಹೋಗ್ತೀನಿ. 2 ನಿಮಿಷ ಆ ದಿಕ್ಕಲ್ಲಿ ತಿರುಗಿ ನಿಂತ್ಕೊ, ಆಯಿತಾ? ಆ ದಿಕ್ಕಲ್ಲಿ ತಿರುಗಿ ನಿಂತ್ಕೊ. ಹೊರಟ್ಬಿಟ್ರ ನೀವು? ಬೇಡ ಮತ್ತೆ ಹೊರಡ್ಬೇಡಿ ಪ್ರಿಯಾ. ಹಾಂ, ಸರಿ ಅಮ್ಮ, ಬರಲಮ್ಮ, ನಾನು ಬರ್ತೀನಿ ತಾಯಿ. ತಾಯಿ 1 ನಿಮಿಷ ಅಮ್ಮ. ಆಯ್ತಲ್ಲ, 2 ನಿಮಿಷ ಆಯ್ತು ಇವಾಗ. ಈಗ 1 ರೂಪಾಯಿ ಕಾಯಿನ್ನ ಇಲ್ಲಿ ಇಟ್ಬಿಡಿ. 20 ರೂಪಾಯಿ ನೀವು ಇಟ್ಕೊಳ್ಳಿ. ಏನು ಮಾಡಿದೆ ತಾಯಿ ನೀನು? ಏನಾಯ್ತು ತಾಯಿ? ಅಲ್ಲಮ್ಮ, ಏನಾಯ್ತು ತಾಯಿ? 21 ರೂಪಾಯಿ. ಬಾಮ್ಮ ಇಲ್ಲಿ. ಪೇಪರಲ್ಲಿ ದುಡ್ಡು ಕೊಟ್ಟರೆ ಎಲ್ಲೋ ಹಾಕ್ಬಿಟ್ಟಿದ್ದಾರೆ ನೋಡಿ. ನೋಡಿ, ಅದೇ ಶಕ್ತಿ ಅನ್ನೋದು. ಏನೋ ದೃಷ್ಟಿ ಆಗ್ಬಿಟ್ಟಿದೆಯಲ್ಲಮ್ಮ ನಿನಗೆ ತಾಯಿ. ಹೆಂಗಾಯ್ತದು? ನೋಡಮ್ಮ, ನೀನು ಬೆಕ್ಕು ನಿನಗೆ ಹುಡ್ಕೊಂಬಂದ್ಬಿಟ್ಟಿದೆ ನೋಡು ತಾಯಿ. ಇರ್ಲಿ ಅಂತೀರಾ? ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ನು ಕುರಿ ಮಾಡ್ತಿದ್ವಿ. ಈ ಕಡೆ ಬನ್ನಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಚಿಕ್ಕ ಕಾಣಿಕೆ. ತೊಗೊಳ್ಳಿ, ಇದು ನಿಮಗೆ. ನಿಮ್ಮ 21 ರೂಪಾಯಿ ಕೊಟ್ಟಿದ್ದೀನ ವಾಪಸ್ಸು. ಹುಷಾರು, ಯಾರನ್ನ ಕೇಳಿದ್ರೆ ಜಾಸ್ತಿ ಕೊಟ್ಕಿಟ್ಟಿರ. ಅಲ್ಲ, ಒಡವೆ ಡಬಲ್ ಮಾಡಿ ಕೊಡ್ತೀನಿ ಅಂತ ಬರ್ತಾರೆ. ತುಂಬ ಜನ ಈ ಥರ ಬರ್ತಾರೆ. ಯಾಮಾರಬೇಡಿ.